ನಮಸ್ಕಾರ ರೀಪ್ಪ ಎಲ್ಲರಿಗೂ. ಈಗ ಉತ್ತರ ಕರ್ನಾಟಕದ ಪ್ರತಿಭಾವಂತರ ಪಕ್ಷಕ್ಕಾಗಿ ಅಪಾರವಾಗಿ ಶ್ರಮಿಸಿ ಅಲ್ಲಿಯ ಶಾಸಕನನ್ನು ಆಯ್ಕೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕಲ್ರಿ. ಆರಿಸಿ ಬರುವುದಕ್ಕಿಂತ ಮುಂಚಿತ ನಿಮಗೆ ಅಧ್ಯಕ್ಷ ಸ್ಥಾನ ಕೊಡ್ತೀವಿ. ಇದು ಅಲಿಖಿತ ಒಪ್ಪಂದ. ವಾಗ್ದಾನ ಮಾಡಿದಂತಹ ಶಾಸಕ ಮಹಾಶಯರು ಇವತ್ತು ಈ ಸುದ್ದಿ ನೋಡಲೇಬೇಕು. ಮತ್ತು ಕರ್ನಾಟಕ ರಾಜ್ಯದ KPCC ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ನಿಷ್ಠಾವಂತ ಅಧ್ಯಕ್ಷ ಮತ್ತು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಮತ್ತು DK ಶಿವಕುಮಾರ್ ಮತ್ತು ಕರ್ನಾಟಕ ರಾಜ್ಯದ ಉನ್ನತ ಸ್ಥಾನದಲ್ಲಿರುವಂಥ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಪದಾಧಿಕಾರಿಗಳು ಈ ಸುದ್ದಿ ನೋಡಲೇಬೇಕು. ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರ ಬೃಹತಾಕಾರದಲ್ಲಿ ಬೆಳೆದು ನಿಂತಿರುವ ಈ ಜಿಲ್ಲೆಗೆ ರಾಮದುರ್ಗದಲ್ಲಿ ಒಬ್ಬ ಯುವ ಪ್ರತಿಭಾವಂತ MA-BEd ಉದ್ಯೋಗ ಮಾಡಿಕೊಂಡು ವಿದ್ಯಾರ್ಹತೆ ಹೊಂದಿ ಉನ್ನತ ಪದವಿಯನ್ನು ತೆಗೆದುಕೊಂಡು ಇವತ್ತು ಸಾಮಾಜಿಕ ಸೇವೆಯ ಮುಖಾಂತರ ಇಡೀ ರಾಮದುರ್ಗದ ಮನೆ ಪರಿಚಯ ಆದಂಥ ಒಬ್ಬ ವ್ಯಕ್ತಿ ನನಗೆ ಗೊತ್ತೇನ್ರಿ. ಯಾರಂತ ಕೇಳ್ತಿರ್ಬೋದು ನೀವು, ಭಾಳ ಕುತೂಹಲ ಆಗ್ತಿರ್ಬೇಕು ನಿಮಗೆ. ಆದರೆ ಆ ವ್ಯಕ್ತಿ ಮಾಡಿದಂಥ ಶಕ್ತಿ ಏನನ್ನೋದು ವಿವರಿಸಿ ಹೇಳ್ತೀನಿ ಕೇಳ್ರಿ. ಇದು ಕರ್ನಾಟಕ ರಾಜ್ಯದ DK ಶಿವಕುಮಾರ್ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಸೇರಿ ಇದೇ 23ರಂದು ಆ ಶಾಸಕನ ಆರಿಸಿ ತಂದರು. ಅಲ್ಲಿಯ ಶಾಸಕ ಮಹಾಶಯರು ಶಿಫಾರಸು ಪತ್ರ ಮಾತ್ರ ಕೊಟ್ಟರು, ಆದರೆ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟಿಲ್ಲ. ಈಗ ಕೊಟ್ಟಿಲ್ಲ ಅಂದರೆ ಏನಾಗೈತೆ ಹೇಳ್ರಿ. ಇನ್ನು ಬರುವ ಚುನಾವಣೆ ಏನು 15 ತಿಂಗಳದಾಗ ಏನು ಚುನಾವಣೆ ಬರ್ತಾವೆ 28ರಾಗ. ಆವಾಗ ಏನಾಗತೈತಿ, ಬುಡಮೇಲಾಗತೈತಿ. ಈ ವ್ಯಕ್ತಿಗೆ ಒಂದು ಶಕ್ತಿ, ಅಪಾರ ಯುವಕರ ಪಡೆಗಳನ್ನ ಕಟ್ಕೊಂಡು ವಿದ್ಯಾರ್ಥಿಗಾಗಿ ಎಲ್ಲರಿಗೂ ಸಕಲ ಸೌಲಭ್ಯವನ್ನು ಒದಗಿಸಿಕೊಟ್ಟಂಥ ಇದೇ ರಾಮದುರ್ಗದ ಪ್ರತಿಭಾವಂತ ಒಬ್ಬ ಯುವಕ MH ನದಾಪ್ ಅಂದ ತಕ್ಷಣ ಶಿಕ್ಷಣ ಕ್ರಾಂತಿಯ ಹರಿಕಾರ ಅಂತಾರ. ಅವರೇ MH ನದಾಪ್. ಚಿತ್ರದಲ್ಲಿ ಹಾಕಾಕತ್ತ ನೋಡ್ಬೇಕು ನೀವು. ಯಾವಾಗಲೂ ಒಬ್ಬ ವ್ಯಕ್ತಿ ಜಾತ್ಯತೀತ ಮನೋಭಾವನೆಯಿಂದ ಯಾವುದೇ ಧರ್ಮ ಜಾತಿ ಇಲ್ಲದೆ ಸಕಲ ಧರ್ಮದವರಿಗೂ ಸಕಲ ಜಾತಿಯವರಿಗೂ ಸಕಲ ಸೌಲಭ್ಯಗಳನ್ನು ನೀಡಿ ಇದೇ ರಾಜಧಾನಿಗೆ ಅನೇಕ ಬಾರಿ ಅಲೆದಾಡಿ ಅವರ ಕೆಲಸ ಕಾರ್ಯಗಳನ್ನು ಮಾಡಿಕೊಟ್ಟಂಥ ಇದೇ ರಾಮದುರ್ಗದ ಯುವಕ MH ನದಾಪ್ MA-BEd ಪದವೀಧರರು. ಆದರೆ ಅಲ್ಲಿಯ ಶಾಸಕ ಅಶೋಕ ಪಟ್ಟಣವರು ಈ ಚುನಾವಣೆಗಿಂತ ಮುಂಚಿತ ನಾನು ಅಧ್ಯಕ್ಷ ಸ್ಥಾನ ನಿಗಮ ಮಂಡಳಿಯಲ್ಲಿ ಅವಕಾಶ ಕಲ್ಪಿಸಿಕೊಡಿಸುತ್ತೇನೆ, ನೀನು ನನ್ನ ಬೆಂಬಲವಾಗಿ ನಿಲ್ಲಬೇಕು ಅಂದಾಗ ಈ ವ್ಯಕ್ತಿ ಅನೇಕ ನೂರಾರು ಯುವಕರನ್ನು ಭೇಟಿ ಮಾಡಿ ಅಲ್ಲಿಯ ತನ್ನದೇ ಆದಂಥ ಸಮಾಜದ ಮುಖ್ಯ ಗುರುಗಳ ನಿರ್ದೇಶನದ ಮೇರೆಗೆ ಅವರ ಮುಖಾಮುಖಿ ಕುಳಿತು ಚರ್ಚೆ ಮಾಡಿ ವಾಗ್ದಾನ ಮಾಡಿ ಇವತ್ತು ವಿಧಾನಸಭೆಗೆ ಕಳಿಸಿದರು ಆ ಅಶೋಕ ಪಟ್ಟಣ ಸಾಹೇಬರು. ಮರೆತ್ರಿ, ಮರೀಲಿಕ್ಕೆ ಸಾಧ್ಯವಿಲ್ಲ. ಅಶೋಕ ಪಟ್ಟಣವರು ನೀವು 28ಕ್ಕೆ ಮತ್ತೆ ಏನಾಗತೈತಿ, 28ರದ ಭವಿಷ್ಯ ಏನೇನು ಏರಪೇರ ಆಗತೈತಿ. ಮಾತಿನ ತಕ್ಕಂತೆ ನಡೆಯಬೇಕು, ವಚನ ಭ್ರಷ್ಟತೆ ಆಗಬಾರದು, ವಚನ ತಕ್ಕಂತೆ ನಡಿಬೇಕು. ಆ MH ನದಾಪ್ ಅವರಿಗೆ ಇವತ್ತು ಹೈಕಮಾಂಡ್ ಮತ್ತು ನೀವು ಹೋಗಿ ಅದನ್ನು ಮುತುವರ್ಜಿ ವಹಿಸಿ ನೀವು ಕೊಟ್ಟಂಥ ಶಿಫಾರಸು ಪತ್ರನ ಅಲ್ಲಿ ಪ್ರಭಾವ ಒತ್ತಡ ತಂದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಈ ವ್ಯಕ್ತಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಇದೇ ಕರ್ನಾಟಕ ರಾಜ್ಯದ ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರ ಹಿತಾಸಕ್ತಿ, ಸರ್ವ ಜಾತಿ ಜನಾಂಗದ ಕುಂದು ಕೊರತೆಗಳ ನಿವಾರಣೆ, ದೀನದಲಿತರ ನಿವಾರಣೆ, ಅನೇಕ ಕಡುಬಡವರ ಒಂದು ಶಕ್ತಿಯಾಗಿ ಬೆಳೆದು ಅವರ ದುಮ್ಮಾನದಲ್ಲಿ ಭಾಗಿಯಾಗಿ ಆದಂಥ MH ನದಾಪ್ ಸಾಹೇಬರು ಇವತ್ತು ಉನ್ನತ ಪದವೀಧರರು ಶಿಕ್ಷಣ ಕ್ರಾಂತಿಗಾಗಿ ಅವಿರತ ಶ್ರಮಿಸಿದಂಥ ರಾಮದುರ್ಗ ಪಟ್ಟಣದಲ್ಲಿ ಅದಾರ. ಈಗ ರಾಮದುರ್ಗ ಪಟ್ಟಣದ ಮಹಾಶಯರು ಅಲ್ಲಿಯ ದೊಡ್ಡ ದೊಡ್ಡ ಲೀಡರ್ಗಳು ಕಾಂಗ್ರೆಸ್ಸಿನ ಪ್ರಮುಖ ನಾಯಕರು ವಿಚಾರ ಮಾಡ್ಬೇಕಲ್ರಿ. ಇವತ್ತು ಅಲ್ಲಿಯ ಶಾಸಕರು ನೇರವಾಗಿ MH ನದಾಪನ್ನು ಕರ್ಕೊಂಡು ಹೋಗಿ ಮುಖ್ಯಮಂತ್ರಿ ಹತ್ರ ಕೂಡಬೇಕು, BK ಹರಿಪ್ರಸಾದ್ ಹತ್ರ ಕೂಡಬೇಕು, ತಕ್ಷಣ ಇವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಿಸಬೇಕು. ಆವಾಗ 28ಕ್ಕೆ ದಾರಿ ಸುಗಮ ಆಗತೈತಿ. ಇರ್ಲಿಕ್ಕಂದ್ರೆ ಮತ್ತು ದಾರಿಯಾಗ ಅಡೆತಡೆಗಳು ಬರ್ತಾವೆ, ರೋಡ್ ಬ್ರೇಕರ್ಗಳು.
ಆವಾಗ ಏನು ಮಾಡ್ತೀರಿ? ಇವೆಲ್ಲ ವಿಚಾರ ಮಾಡುವಂಥ ಸಂಗತಿ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಸೇರ್ಪಡೆ ಆಗುವ ವೇಳೆಯಲ್ಲಿ ಇದೇ ಡಿ ಕೆ ಶಿವಕುಮಾರ್ ಕರ್ನಾಟಕ ರಾಜ್ಯದಿಂದ 170 MLA ಕ್ಯಾಂಡಿಡೇಟ್ಗಳ ಸಮ್ಮುಖದಲ್ಲಿ ಇವತ್ತು ಪಕ್ಷ ಸೇರಿ ಪಕ್ಷಕ್ಕಾಗಿ ದುಡಿದಂಥ ಈ MH ನದಾಪ್ ಅವರ ಹಿನ್ನೆಲೆ ಸ್ಟೋರಿ ಏನು ಗೊತ್ತೈತೇನ್ರಿ? ಕರ್ನಾಟಕ ರಾಜ್ಯ ಉತ್ತರ ಕರ್ನಾಟಕ ಪೊಲೀಸರ ಮಹಾಸಂಘದ ಅಧ್ಯಕ್ಷರಾಗಿ ಪೊಲೀಸರ ಕುಂದುಕೊರತೆಗಳ ನಿವಾರಣೆಗಾಗಿ, ಅನೇಕ ಪೊಲೀಸರ ರಕ್ಷಣೆಗಾಗಿ, ಪೊಲೀಸರ ಹಿತಾಸಕ್ತಿಗಾಗಿ, ಜನಸಾಮಾನ್ಯರ ಕೂಗಿಗಾಗಿ ಸ್ಪಂದಿಸಿದಂಥ MH ನದಾಪ್ ಅವರಿಗೊಂದು ಗುರುಗಳದ ಆಶೀರ್ವಾದ ಐತ್ರಿ. ಅವರು ಅವ್ರ ಜೊತೆ ಇರ್ತಾರೆ. ಅವೆಲ್ಲ ದೃಶ್ಯಗಳು ಹಾಕಾಕತ್ತೆ ನೋಡ್ರಿ. ಅಪಾರ ಪಡೆ ಐತಿ. ಅವರ ಆತ್ಮೀಯ ಮಿತ್ರರು ಅನೇಕರು ಎಲ್ಲರ ಹೆಸರು ಹೇಳ್ಕೊತ ಹೋದ್ರೆ 1000 ಹೆಸರು ಅದಾವೆ. ಹೆಂಗೆ ಹೇಳ್ಬೇಕು ಗಡಕ ಜವಾರಿ ಕಾಕ? 3 ತಾಸು ಆಗತೈತಿ, ಟೈಮ್ ಭಾಳ ಹಿಡಿತೈತಿ, ನಿಮಗೆ ನೋಡಾಕ ಮನಸ್ಸು ಬರಬೇಕು. MH ನದಾಪ್ ಒಂದು ಈ ರಾಮದುರ್ಗದ ಒಂದು ಶಕ್ತಿ. ಅಪಾರ ಯುವಕರ ಪಡೆ, ಅಪಾರ ಮತದಾರರ ಕ್ರೋಢೀಕರಣ, ಶಿಕ್ಷಣದಲ್ಲಿ ಕ್ರಾಂತಿ ಮಾಡಿ ಈ ಅಲ್ಪಸಂಖ್ಯಾತರು ಶಿಕ್ಷಣದಲ್ಲಿ ಮುಂದೆ ಬರಬೇಕು, ಸ್ವಾವಲಂಬನ ಬದುಕನ್ನು ಬದುಕಿ ತಮ್ಮದೇ ಆದಂಥ ಸಮಾಜಕ್ಕೆ ಒಂದು ಕೊಡುಗೆ ನೀಡಬೇಕಂತಾರ MH ನದಾಪ್ ಅವರು. ಮಲಿಕ್ ಜಾನ್ ನದಾಪ್ ಯಾರ ಹೆಸರು ಕೇಳಿರಕ್ಕಿಲ್ಲ ಅಂತೀರಿ ನೀವು? ಉನ್ನತ ಪದವಿ ಶಿಕ್ಷಣ ಐತ್ರಿ ಅವರಲ್ಲಿ. ಶಿಕ್ಷಣ ಸರಸ್ವತಿ ಇತ್ತಂದ್ರೆ ಯಾರೇನು ಮಾಡೋಕ್ಕೆ ಬರೋಂಗಿಲ್ಲ. ಆಸ್ತಿ ಈ ಸಾವಿರಾರು ಕೋಟಿ ಈ ಬಂಗಲೆಗಳು ಎಲ್ಲ ಹೋಗಬಹುದು, ಆದರೆ ಈ ಸರಸ್ವತಿ ಕಸ್ಕೊಳ್ಳೋಕೆ ಸಾಧ್ಯನ್ರಿ? ಅಂಥ ಸರಸ್ವತಿಯ ಅಧ್ಯಯನ ಮಾಡಿಕೊಂಡು ಅಪಾರ ಪಡೆಗಳನ್ನು ಕಟ್ಟಿ ಬೆಳಗಾವಿ ಜಿಲ್ಲೆಯಲ್ಲಿ ಅನೇಕ ಕ್ಷೇತ್ರಗಳಲ್ಲಿ ಅಡ್ಡಾಡಿ ಇವತ್ತು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ಕೊಟ್ಟಂಥ MH ನದಾಪ್ ಅವರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ತಕ್ಷಣ ಕೊಡಬೇಕು ಅಂತಾರ ಅಲ್ಲಿಯ ಅವರ ಅಭಿಮಾನಿ ಬಳಗ. BK ಹರಿಪ್ರಸಾದ್ ಅಂತೂ ಈಗ ಭಾಳ ನಿಷ್ಠಾವಂತರ ಒಂದು ಪಡೆಯನ್ನು ಕಟ್ಟಿದಾರ. ಪಕ್ಷದ ಸಿದ್ಧಾಂತಗಳನ್ನು ಹೆಂಗೆ ಮಾಡಬೇಕು, ಇದೇ ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕಕ್ಕೆ ಇನ್ನು ಮಂತ್ರಿಗಳಾಗಿ ಹೊಸವಾಗಿ ಬರ್ತಾರ. ಆ ಮಂತ್ರಿಗಳು ಸಹಿತ ಈ MH ನದಾಪ್ ಅವರ ಸುದ್ದಿಯನ್ನು ನೋಡಲೇಬೇಕು. DK ಶಿವಕುಮಾರ್ ನೋಡಬೇಕು. ನೋಡಿದ ತಕ್ಷಣ ಆದೇಶ ಮಾಡಬೇಕು. ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಇವರಿಗೆ ಪ್ರಮುಖ ಸ್ಥಾನ ಕೊಡಬೇಕು. ಈಗ ಇದರದ ಸಂಪೂರ್ಣ ಜವಾಬ್ದಾರಿ ಯಾರು ಯಾವಾಗ ಏನು ಮಾತಾಡಿದರು, ಏನು ವಾಗ್ದಾನ ಮಾಡಿದರು, ಯಾರ ಸಮ್ಮುಖದಲ್ಲಿ ಮಾಡಿದರು, ಯಾರ ಉಪಸ್ಥಿತಿಯಲ್ಲಿ ಮಾತಾಡಿದರು, ಇವೆಲ್ಲ ಗಮನ ಇಟ್ಕೋಬೇಕ್ರಿ. ಯಾಕಂದ್ರೆ ಮುಂದಿನ ಪಯಣ ಭಾಳ ದೊಡ್ಡದಿರ್ತೈತಿ. ಆ ಪಯಣಕ್ಕೆ ಮತ್ತು ಅಡ್ಗಾಲ ಆಗ್ತಾವೆ. ಆವಾಗ ಅಡ್ಗಾಲ ಅದು ಅಂದ್ರೆ ಕೊಡ ತುಂಬಾಕ ಒಂದು ಚೆರ್ಗಿ ನೀರು ಕಡಿಮೆ ಬಿತ್ತಂದ್ರೆ ಮತ್ತು ಕೊಡ ತುಂಬೋದಿಲ್ಲ. ಹಾಗಾದ್ರೆ MH ನದಾಪ್ ಅವ್ರದ್ದು ಶಕ್ತಿ ಏನೈತಿ ಅನ್ನೋದು 23ರಲ್ಲಿ ತೋರಿಸಿಕೊಟ್ಟಾರ. ಇಲ್ದಿದ್ರೆ ಇದೇ MH ನದಾಪ್ ಅವರು ಒಂದು 15-20 ಸಾವಿರ ಹೊಡೆ ತಗೋತೀರಂದ್ರೆ ಆರಿಸಿ ಬರ್ತಿದ್ರೇನ್ರಿ ಅಲ್ಲಿ ಕಾಂಗ್ರೆಸ್ ಶಾಸಕರು? ಇಲ್ಲ. ಇದು ಚುನಾವಣೆಯ ವಿಶ್ಲೇಷಣೆ. ಈಗ ಅಲ್ಲಿ ಜನ ಮಾತಾಡಕತ್ತಾರ MH ನದಾಪ್ ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡಬೇಕು. ಅವರ ಒಂದು ಸಾವಿರಾರು ಅಪಾರ ಪಡೆ ಐತಿ. ಇನ್ನು ಮುಂದೆ ಅದು DK ಶಿವಕುಮಾರ್ ಹತ್ರ ಈಗ ಸಚಿವ ಸಂಪುಟ ಪುನಾರಚನೆ ಆದ ತಕ್ಷಣ ಇದೇ ಅಲ್ಲಿಯ ಶಾಸಕ ಅಶೋಕ ಪಟ್ಟಣವರು ಇದೇ ಈ ಮುಖಂಡರ ನಿಯೋಗ ತೆಗೆದುಕೊಂಡು ಅಲ್ಲಿಯ ಹರಿಪ್ರಸಾದ್ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಹತ್ರ ಒತ್ತಡ ತಂದು ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಬೇಕು ಅಶೋಕ ಪಟ್ಟಣವರೇ. ಯಾಕಂದರೆ ರಾಜಕೀಯದಲ್ಲಿ ಯಾರು ಅವಿರತವಾಗಿ ಶ್ರಮಿಸಿರ್ತಾರ, ನನ್ನ ಗೆಲುವಿಗಾಗಿ ಯಾರು ಶಕ್ತಿಯುತವಾಗಿ ಅಲ್ಲಿ ಬಂದಿರ್ತಾರ, ಅವರ ಬಗ್ಗೆ ಬಹಳ ಬೆಲೆ ಕೊಡಬೇಕು, ಗಮನ ಹರಿಸಬೇಕು. ಅದು ಶಾಸಕನ ಕರ್ತವ್ಯ. ಈಗ MH ನದಾಪ್ ಅವರು ಟಾಪ್ ಟು ಬಾಟಮ್ ಅವರಿಗೆ ಅನೇಕ ಶಾಸಕರ ಜೊತೆ ಮಂತ್ರಿಗಳ ಜೊತೆ ಅನೋನ್ಯ ಸಂಬಂಧ ಇಟ್ಕೊಂಡಾರ. ಆ ಅನೋನ್ಯ ಸಂಬಂಧ ಇಟ್ಕೊಂಡಿದ್ದು ನೋಡಿದ್ರೆ ಇನ್ನು 28ಕ್ಕೆ ಮತ್ತು ಕಾಂಗ್ರೆಸ್ಗೆ ಲಾಭ ಆಗಬೇಕಾರ ಮತ್ತು MH ನದಾಪ್ ಅವ್ರಿಗೆ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ಬೇಕಲ್ರಿ. ರಾಜ್ಯ ಸಂಚಾರ ಮಾಡ್ತಾರ ಯುವಕ. ರಾಜ್ಯ ಸಂಚಾರ ಮಾಡಿದಲ್ಲಿ ಮತ್ತೆ ಸರ್ಕಾರ ತರುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರ. ಅವರೇ MH ನದಾಪ್ ಅವರ ಸಾವಿರಾರು ಬೆಂಬಲಿಗರು ಇವತ್ತು ಕೂಗಿ ಎಬ್ಸಾಕತ್ತಾರ. ಆ ಪ್ರತಿಯೊಂದು ದೃಶ್ಯಗಳನ್ನ ಹಾಕಾಕತ್ತನ್ನು ನೋಡ್ತೀರಿ. ಅವರು ಎಲ್ಲರ ಜೊತೆ ಅನೋನ್ಯ ಸಂಬಂಧಗಳನ್ನ ಇಟ್ಕೊಂಡಾರ. ಅದಕ್ಕೆ ಪ್ರಮುಖ ಕಾರಣೀಭೂತರಾದಂಥ ಸಂಪೂರ್ಣ ಜವಾಬ್ದಾರಿ ಹೊತ್ತು ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ ಅವರು ತಕ್ಷಣ ಈ ನಿರ್ಣಯ ತೆಗೆದುಕೊಂಡ್ರೆ ಮುಂದೆ ದಾರಿ ಸುಗಮ ಆಗತೈತಿ. ಒಂದು ಕ್ವಶನ್ ಮಾರ್ಕ್ ಇಟ್ಟಿದ್ದವ್ರು ನಾವು. ಇನ್ನು ಒಂದು ವಿಡಿಯೋ ಬರ್ತೈತಿ. ಆ ಕ್ವಶನ್ ಮಾರ್ಕ್ಗೆ ನಿಮಗೆ ಉತ್ತರ ಸಿಗ್ತೈತಿ. ಇದು ಮೊದಲನೇ ವಿಡಿಯೋ. ಮೊನ್ನೆ ಒಂದು ವಿಡಿಯೋ ಬಿಟ್ಟ ತಕ್ಷಣ
ಹಲ್ಚಲಾತ್ರಿ ಹಲ್ಚಲಾತ್. ಯಾರು 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 ಅಂದರು. ಇನ್ನೂ ಆ ಸಬ್ಜೆಕ್ಟು, ಆ ವಿಷಯ ಇನ್ನೂ ನಿಗೂಢ ಐತಿ. ಆ ನಿಗೂಢತೆ ಇನ್ನು ಸಂಪೂರ್ಣ ವಿವರವಾಗಿ ಹೇಳುವ ಸಲುವಾಗಿ ಹೀಗೂ ಉಂಟೆ. ಇನ್ನು ಮುಂದಿನ ಎಪಿಸೋಡ್ದಾಗ ಬರ್ತೀನಿ. ಈಗ ಪ್ರಮುಖ ವಿಷಯ ಎಚ್ ನದಾಫ್ ಅವ್ರದ್ದು. ಈ ಎಚ್ ನದಾಫ್ ಅವರಿಗೆ ಒಂದು ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕಾಂಗ್ರೆಸ್ ಪಕ್ಷ ದಯಪಾಲಿಸಿತ್ತಂದರೆ ಉತ್ತರ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ಬಹಳ ಬೆಳವಣಿಗೆ ಆಗತೈತಿ. ಯಾಕಂದರೆ 30 ಲಕ್ಷಕ್ಕಿಂತಲೂ ಹೆಚ್ಚಿಗೆ ಇರುವ ಅವರದೇ ಆದಂಥ ಈ ಸಮುದಾಯ, ಆ ಸಮುದಾಯ ಈಗಾಗಲೇ ಭಾರತೀಯ ಜನತಾ ಪಕ್ಷ ಕಡೆ ಒಲವು ತೋರ್ಸಾಕತ್ತೈತಿ ರೀ. ಆ ಸಮುದಾಯನ ಹಿಡ್ಕೋಬೇಕರಲ್ಲ ಈಗ. ಅದು ನದಾಫ್ ಪಿಂಜಾರ ಸಮುದಾಯ. ಆ ನದಾಫ್ ಪಿಂಜಾರ ಸಮುದಾಯಕ್ಕೆ ಸೇರಿದ ಪ್ರಮುಖ ನಾಯಕ ಎಚ್ ನದಾಫ್. ಆ 30 ಲಕ್ಷ ಜನದಲ್ಲಿ 15-20 ಲಕ್ಷ ಆ ಕಡೆ ಹೋದು ಅಂದರೆ ಏನು ಮಾಡ್ತೀರಿ? ಅದನ್ನು ಕಟ್ಟಿ ಹಿಡ್ಕೋಬೇಕಾದ್ರೆ ಎಚ್ ನದಾಫ್ ಪ್ರಮುಖ ಅಸ್ತ್ರ, ಅವ್ರನ್ನ ಹಿಡ್ಕೋಬೇಕು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಪ್ರಮುಖ ಕಾರಣೀಭೂತರಾಗಬೇಕು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮತ್ತು ಶಾಸಕರು. ಅಲ್ಲಿಯ ರಾಮದುರ್ಗದ ಪ್ರಮುಖ ಶಾಸಕ, ವಿಧಾನಸಭೆಯ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಭಾಳ ಗಮನ ಹರಿಸಬೇಕು. ಡಿ.ಕೆ. ಶಿವಕುಮಾರ್ ತಕ್ಷಣ ಇವರನ್ನು ಕರೆಸಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಟ್ಟರೆ ಇಡೀ ಉತ್ತರ ಕರ್ನಾಟಕದಲ್ಲಿ ಮತ್ತೆ 30 ಲಕ್ಷ ಜನ ಕಾಂಗ್ರೆಸ್ದಲ್ಲಿ ಒಲವು ತೋರಿಸುವ ಸಲುವಾಗಿ ಎಚ್ ನದಾಫ್ ಅವರು ಶ್ರಮ ವಹಿಸ್ತಾರ ಅನ್ನೋದೇ ಇವತ್ತಿನ ವಿಶೇಷ ಇದೊಂದು ಎಪಿಸೋಡ್. ಇನ್ನು 2ನೇ ಎಪಿಸೋಡ್ ಒಂದು ಐತಿರಲ್ಲ, ಅದು ಭಾಳ ಕುತೂಹಲ ಇರ್ತಿರ್ಬೇಕು ನಿಮಗೆ. 2ನೇ ಎಪಿಸೋಡ್ ಬರ್ತಾನೆ 2-3 ದಿನದಲ್ಲಿ. ಸಂಪೂರ್ಣವಾದ ವಿವರವಾದ ವರದಿ ಹೇಳ್ತೀನಿ. ಈಗಿದ ಪಕ್ಷದ ಹೇಳಿ. ಇನ್ನು 28ರದ ಭವಿಷ್ಯ ಹೇಳ್ತೀನಿ. 28ರದ ಭವಿಷ್ಯ ಸಂಪೂರ್ಣ ಜ್ವಲಂತ ಉದಾಹರಣೆಯೊಂದಿಗೆ, ಹೆಸರಿನೊಂದಿಗೆ ಇದೇ ಖಡಕ ಜವಾರಿ ಕಾಕ ಬರ್ತಾನೆ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ನಿಮ್ಗೆ ಅನ್ನಿಸ್ತಿರ್ಬೇಕು 28ರಾಗ ಏನಪ್ಪ ಸುನಾಮಿ, ಬಿರುಗಾಳಿ, ಸುಂಟ್ರಗಾಳಿ, ಯಾರಾಗ್ತಾರೆ, ಯಾರ ಹಣೆ ಬರದಲ್ಲಿ ಐತಿ, ಭವಿಷ್ಯ ಹೇಳುವ ಕರ್ತವ್ಯ ನನ್ನದು. ಆ ಶಕ್ತಿ ಆ ಪರಮಾತ್ಮ ಕೊಟ್ಟಿರ್ತಾನ. ನೀವು ನೋಡುವ ಪುಣ್ಯಕೋಟಿ, ಪುಣ್ಯವಂತ ಮಹಾ ಅಭಿಮಾನಿ ಬಳಗ. ಹಾಗಾದ್ರೆ ಮತ್ತೊಂದು ಜವಾರಿ ಸುದ್ದಿ ಹೋಗಿ ಬರ್ತೀನಿ. ಅನಿಸಿಕೆಗಳನ್ನ ಹಾಕಿರಿ, ಯೂಟ್ಯೂಬ್ದಾಗ ಬಟನ್ ಹೊಡ್ರಿ, ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಮತ್ತೊಂದು ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ. ಪ್ರೀತಿಸೋ ಜನರಿರುವರು ನಿನ್ನ ಬೆನ್ನ ಹಿಂದೆ, ಸಾಗರದಂತೆ ಹರಿಯುವರು ನಿನ್ನ ನೆರಳಂತೆ. ನಿನ್ನ ನಗು ಸಂತೋಷವ ಬಯಸೋರವರಂತೆ, ಒಂದು ಕ್ಷಣ ನೊಂದರೆ ನೀ ಸಹಿಸೋದಿರುವಂತೆ. ನಿನ್ನುಸಿರಿಗೆ ಉಸಿರೆರೆವರು ಲೆಕ್ಕಿಸರವರು.